ಬರ್ತಾ ಇದೆ, ಅದೇನು ಅಂತ ನೋಡೋಣ ಬನ್ನಿ. ಓಕೆ, ಈ ಸರ್ತಿಯ ಬಜೆಟ್ನಲ್ಲಿ ಏನು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ. ರೈತರಿಗೆ ಕೊಡ್ತಕ್ಕಂಥ ಸಾಲವನ್ನ 2.5 ಲಕ್ಷ ಬಡ್ಡಿರಹಿತ ಸಾಲ ಕೊಡ್ತಕ್ಕಂಥದ್ದು. ಓಕೆ, ನೀವೀಗ ನೋಡ್ತಾ ಇದ್ದೀರಾ ಪಿಯೂಷ್ ಗೋಯಲ್ ಅವರು ಈಗ ಪಾರ್ಲಿಮೆಂಟ್ನ ನಾರ್ತ್ ಸೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಸೂಟ್ ಕೇಸ್, ಆ ಸೂಟ್ ಕೇಸ್ನಲ್ಲೇ ಮುಂದಿನ ವರ್ಷದ ದೇಶದ ಭವಿಷ್ಯ ಅಡಗಿದೆ ಅಂತಕ್ಕಂಥದ್ದು. ನಾರ್ತ್ ಬ್ಲಾಕ್ಗೆ ಈಗ ಬಂದಿದ್ದಾರೆ. ಮೊದಲಿಗೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಆ ಅಧಿಕಾರಿಗಳ ಸಭೆ ಬಹುತೇಕ 10 ಗಂಟೆ ತನಕ ನಡೆಯುತ್ತೆ. 10 ಗಂಟೆಯ ನಂತರ ಕ್ಯಾಬಿನೆಟ್ ಸ್ಟಾರ್ಟ್ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಈ ಬಾರಿಯ ಬಜೆಟ್ಗೆ ಅನುಮೋದನೆಯನ್ನು ಪಡೆದ ಬಳಿಕ ಅಧಿವೇಶನ ಸದನ ನಡೀತಕ್ಕಂಥ ಆ ಹಾಲ್ಗೆ ಎಂಟರ್ ಆಗ್ತಾರೆ ವಿತ್ತ ಸಚಿವರು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಬಂದ ತಕ್ಷಣ ಸ್ಪೀಕರ್ ಸುಮಿತ್ರಾ ಮಹಾಜನ್ ಬರ್ತಾ ಇದ್ದಂಗೆ ಮೊದಲಿಗೆ ಇವತ್ತು ಯಾವುದೇ ಚರ್ಚೆಗಳು ಕೂಡ ಇರೋದಿಲ್ಲ. ನೇರವಾಗಿ 2019-20 ಸಾಲಿನ ಆಯವ್ಯಯ ಅಂತ ಹೇಳ್ತಾರೆ, ಅದನ್ನು ಬಜೆಟನ್ನು ಮಂಡನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾರ್ತ್ ಬ್ಲಾಕ್ನಲ್ಲಿ ಈಗಾಗಲೇ ಪಿಯೂಷ್ ಗೋಯಲ್ ಅಲ್ಲಿಂದ ಹೊರಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಧಿಕಾರಿಗಳ ಸಭೆ ನಡೆಯುತ್ತೆ. ಅಧಿಕಾರಿಗಳ ಸಭೆಯಲ್ಲಿ ಫೈನಲ್ ಟಚ್ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಪ್ರಮಾದಗಳಾಗಿದೆಯಾ, ಏನಾದರೂ ತಪ್ಪು ಒಪ್ಪುಗಳಾಗಿದೆಯಾ, ಅಥವಾ ಕೊನೆಯ ಹಂತದಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸೂಚನೆಗಳು ಬಂದಿದೆಯಾ, ಇದೆಲ್ಲವನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆನಂತರ ಕ್ಯಾಬಿನೆಟ್ ಮೀಟ್ ಆಗುತ್ತೆ. 10 ಗಂಟೆಗೆ ಕ್ಯಾಬಿನೆಟ್ ಮೀಟ್ನಲ್ಲಿ ಅನುಮೋದನೆಯನ್ನು ಪಡಿತಾರೆ. ಅನುಮೋದನೆಯನ್ನು ಪಡೆದ ನಂತರ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಓಕೆ, ಇನ್ನು ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಜನರ ನಿರೀಕ್ಷೆಗಳು ಏನೇನಿದೆ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವೀಗ ರಾಯಚೂರಿಗೆ ಹೋಗೋಣ. ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ವಿಜಯ್, ಈ ಬಾರಿಯ ಕೇಂದ್ರ ಬಜೆಟ್ ಅದು ಚುನಾವಣಾ ಬಜೆಟ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಒಳ್ಳೊಳ್ಳೆ ಅನುದಾನಗಳು, ಒಳ್ಳೊಳ್ಳೆ ಯೋಜನೆಗಳು ಘೋಷಣೆ ಆಗುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ ಇದೆ. ಆದರೆ ರಾಯಚೂರು ಭಾಗದ ಜನರ ನಿರೀಕ್ಷೆಗಳು ಏನು ಆಸೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಬೋದಾ ವಿಜಯ್? ಖಂಡಿತವಾಗಿ ಅರವಿಂದ್, ಏನು ನರೇಂದ್ರ ಮೋದಿಯವರ ಕೊನೆಯ ಬಜೆಟ್ ಮೇಲೆ ರಾಯಚೂರು ಜಿಲ್ಲೆಯ ಜನ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹೊಂದಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಕೊಡುಗೆಗಳನ್ನ ಕೊಡಬಹುದು. ಅಂದ್ರೆ ಚುನಾವಣಾ ಏನು ಮುಂದೆ ಇದ್ರೂ ಕೂಡ ಏನಂದ್ರು ನಿರೀಕ್ಷೆಗಳಂತೂ ಸಾಕಷ್ಟು ಇದ್ದೇ ಇದೆ. ಕ್ಷೇತ್ರದ ಜನ ಇದ್ದಾರೆ, ಅವರ ನಿರೀಕ್ಷೆಗಳು ಏನು ಅನ್ನೋದು ಕೊನೆ ಬಜೆಟ್. ನಿಮ್ಮ ನಿರೀಕ್ಷೆಗಳೇನಿದೆ? ನಮ್ಮ ನಿರೀಕ್ಷೆ ಅಂದ್ರೆ ನೋಡಿ, ಬೆಳೆಗಳು ಬಹಳ ಮಳೆ ಬಾರದಿಂದ ಬಹಳ ಒಣಗಿರುವ ಅವರಿಗೆ ಬರಗಾಲ ಪರಿಹಾರ ವಿತರಣೆ ಮಾಡಬೇಕು. ಮತ್ತು ಇಲ್ಲಿ ಸುಮಾರು 150 ಬೆಳೆಗಳಿಗೆ ಬರಗಾಲ ಶುರುವಾಗಿದೆ. ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ರೆ ಅದನ್ನು ಸರಿಯಾಗಿ ಸಮರ್ಪಣೆ ಅವರವರ ಅಕೌಂಟಿಗೆ ಬರುತ್ತೆ ಮಾಡಬೇಕು. ಇನ್ನು ಮುಂದೆ ರೈತರಿಗೆ MSP ಕರೆಕ್ಟ್ ಮೇಂಟೈನ್ ಮಾಡಬೇಕು. ಯಾವುದೇ ಬೆಳೆ ಆಗಲಿ MSP ಅಂತ ಕಡಿಮೆ ಖರೀದಿ ಮಾಡಿದ್ರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ರೈತರಿಗೆ ಭಾಳ ಕಷ್ಟ ಇದೆ, ಈ ಸಲ ಭಾಳ ಕಷ್ಟ ಐತಿ, ಹೇಳಾರ್ದಂಥ ಕಷ್ಟ ಐತೆ. ಇದನ್ನು ಸರಿಪಡಿಸ್ಬೇಕು. ಆಮೇಲೆ ಸಾಲ ಮನ್ನಾ ನಮ್ಮ ರಾಜ್ಯದಲ್ಲಿ ಭಾಳ ಗೊಂದಲ ಇಟ್ಬಿಟ್ರೆ, ಆ ಡಾಕ್ಯುಮೆಂಟ್ ಬೇಕು, ಈ ಡಾಕ್ಯುಮೆಂಟ್, ಅದೆಲ್ಲ ಬೇಡ. ಸರಳವಾದಂಥ ಸಾಲ ಕೊಡೋ ಕಾಲಕ್ಕೆ ಬೇಕಾದಷ್ಟು ಡಾಕ್ಯುಮೆಂಟ್ ತೊಗೊಂಡಾರೆ. ಮತ್ತೆ ಯಾಕೆ ಅದೆಲ್ಲ ಕರೆಕ್ಟ್ ಆಯ್ತು ತೊಗೊಂಡು ಸಿಂಪಲ್ ಡಾಕ್ಯುಮೆಂಟ್ಸ್ ಇರಬೇಕು. ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್ ನರೇಂದ್ರ ಮೋದಿ ಅವರ ಕೊನೆಯ ಬಜೆಟ್ನಲ್ಲಿ? ಇಡೀ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಇವತ್ತು ಹದಗೆಡ ಅಂತ ನೋಡ್ತೀವಿ. ಅದು ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಐತೆ. ಪ್ರಾಥಮಿಕ ಶಿಕ್ಷಣ ಏನಾದರೂ ಗಟ್ಟಿ ಆಗಬೇಕಾದ್ರೆ ತರಗತಿವಾರು ಮತ್ತು ವಿಷಯವಾರು ಶಿಕ್ಷಕರು ಕೊಡಬೇಕಂತೇಳಿ. ಹಿಂಗಾಗಿ ಬಜೆಟ್ನಲ್ಲಿ ನನಗನ್ಸ ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದುಡ್ಡನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನೀಡುವ ಮೂಲಕ ಗ್ರಾಮೀಣ ಜನರನ್ನ ವಿಶೇಷವಾಗಿ ಶಿಕ್ಷಣ ಕೊಡುವಂಥದ್ದು, ಆರೋಗ್ಯ ಕೊಡುವಂಥ ಕೆಲಸ ಕನಿಷ್ಠ ಈ ಬಜೆಟ್ನಲ್ಲಿ ಆದ್ರೂ ಇಡಬೇಕು. ಚುನಾವಣಾ ಸಮಯದಲ್ಲಿ ಈ ಬಜೆಟ್ ಮಂಡನೆ ಆಗ್ತಿರುವಂಥದ್ದು, ನಿಮ್ಮ ನಿರೀಕ್ಷೆಗಳೇನು ಈ ಸಂದರ್ಭ? ಈಗ ಚುನಾವಣೆ ಹೊಸ್ತಿರಲ್ಲಿ ಬಜೆಟ್ ಇರುವುದರಿಂದ ಇವರು ಮೂಗಿಗೆ ತುಪ್ಪ ಹಚ್ಚುವ ಕೆಲಸವನ್ನು ಬಿಟ್ಟು
ಯಾಕಂದ್ರೆ ಭಾರತ ದೇಶದಲ್ಲಿ ರೈತರು, ಮಧ್ಯಮ ವರ್ಗದವರು, ಅತಿ ಕಡುಬಡವರು ಇರುವುದರಿಂದ ಅವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವರು ಬಜೆಟ್ ಮಾಡಬೇಕು. ಇಲ್ಲವಾದ್ರೆ ಏನಾಗುತ್ತೆ, ನಿಮ್ಮ ಬಜೆಟ್ ವಿಫಲ ಆಗುತ್ತೆ. ಆಮೇಲೆ ಈಗೇನು ಆದಾಯದ ಮಿತಿ ಏನಿದೆ ಅದು ಹೆಚ್ಚಿಗೆ ಮಾಡಬೇಕು. ಇನ್ನು ನಾವು 2.5 ಲಕ್ಷ ಆದಾಯದ ಮಿತಿಯಲ್ಲಿ ಅಲ್ಲೇ ಇದ್ದೀವಿ. ಈಗ ಅದು ಕಾಲ ಬದಲಾಗಿದೆ, ಜನರಿಗೆ ಆದಾಯನೂ ಬರ್ತಾ ಇದೆ, ಅದರ ಮಿತಿನೂ ಜಾಸ್ತಿ ಮಾಡಬೇಕು. ಅಂದ್ರೆ ನೀವು ಟ್ಯಾಕ್ಸ್ ಏನ್ ತಗೊಳ್ತೀರಿ ಆ ಟ್ಯಾಕ್ಸ್ 5 ಲಕ್ಷದ ದಾಟಿ ಮೇಲ್ಗಡೆ ಮಾಡಿ, ಜೊತೆಗೆ ATC ಮತ್ತು ATD ನೀವೇನು ಅದ್ರ ಮೇಲೆ ಏನಿದೆ ಅದರದ್ದು ಮಿತಿ ಹೆಚ್ಚಿಗೆಗೊಳಿಸಿ, ಜೊತೆಗೆ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದಿರುವುದರಿಂದ ಶಿಕ್ಷಣಕ್ಕೆ ಇಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿ, ಆರೋಗ್ಯಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿ, ಇಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿ ಮಾಡುವ ಕಡೆ ನೀವು ಹೆಚ್ಚಿನ ಒಲವು ತೋರಿಸಿದಾಗ ಮಾತ್ರ ಇದು ಜನಸಾಮಾನ್ಯರ ಬಜೆಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವಾಗ ನೀವೇನು ಹೇಳ್ತೀರಿ ಅಂದ್ರೆ ಸಾಕಷ್ಟು ಏನು ಈಗ ಹಿಂದಿನ ಬಜೆಟ್ ನಲ್ಲಿ ಇರ್ತಕ್ಕಂಥ ಘೋಷಣೆಗಳು ಇದುವರೆಗೂ ಕೂಡ ಈಡೇರಿಲ್ಲ, ಅವುಗಳ ಜೊತೆಗೆ ಇನ್ನು ಹೊಸ ಬೇಡಿಕೆ ಏನು ಕೇಳ್ತಿದ್ರು? ಈ ಭಾಗ ವಿಶೇಷವಾಗಿ ಶಿಕ್ಷಣದ ಮೇಲೆ ಏನು ಸರ್ಕಾರ ಏನಂದ್ರೆ ಸರ್ಕಾರ ಅದು ಉತ್ಪಾದನೆ ಇರ್ಲಾರ್ದಂತ ವಸ್ತು ಅಂತ ತಿಳ್ಕೊಂಡದ. ಇಡೀ ದೇಶದ ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಕೇವಲ ಬಿಲ್ಡಿಂಗ್ ಕಟ್ಟಿದ್ರಿಂದ ಅಭಿವೃದ್ಧಿ ಆಗಂಗಿಲ್ಲ, ಶಿಕ್ಷಣದ ಅಭಿವೃದ್ಧಿ ಆದ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ವಿಶೇಷ ಕಾಳಜಿ ವಹಿಸುವ ಮೂಲಕ ದೇಶನ ಅಭಿವೃದ್ಧಿಗೆ ಪೂರಕವಾದಂತ ಬಜೆಟ್ ಆಗ್ಬೇಕು. ಅರವಿಂದ್, ಇದು ಏನು ರಾಯಚೂರು ಜಿಲ್ಲೆಯ ಜನರ ಒಂದು ಏನು ಬಜೆಟ್ ಮೇಲೆ ಇರ್ತಕ್ಕಂಥ ನಿರೀಕ್ಷೆಗಳು? ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜನರ ನಿರೀಕ್ಷೆಗಳು ಖಂಡಿತವಾಗಿ ಸಾಕಷ್ಟು ಬೆಟ್ಟದಷ್ಟಿದೆ. ಅದು ಯಾವ ಪ್ರಮಾಣದಲ್ಲಿ ಈಡೇರುತ್ತೆ ಅಂತಕ್ಕಂಥದ್ದು 11 ಗಂಟೆಯ ನಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು